Class 10 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಎಕ್ಸಸೈಸ್ 4.1 ಸೆಕೆಂಡ್ ಮೇನಲ್ಲಿ ನಾವೀಗಾಗಲೇ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 306. ವಿ ನೀಡ್ ಟು ಫೈಂಡ್ ದ ಇಂಟೀಜರ್ಸ್. ಓಕೆ, ನಾವಿಲ್ಲಿ ಏನು ಮಾಡಬೇಕಾಗಿದೆಯಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮನ್ನು ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನನ್ನು ಫಾರ್ಮ್ ಮಾಡಬೇಕು. ನಂತರ ಏನು ಮಾಡಬೇಕಪ್ಪ ಅಂದರೆ ಕ್ವಶನಲ್ಲಿ ಫೈಂಡ್ ದ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ಓಕೆ, ಇಂಟೀಜರ್ಸ್ ಏನಾದರೂ ಕಂಡೀಷನ್ ಕೊಟ್ಟಿದ್ದಾರೆ ಅಂತ ನೋಡಿದರೆ ನೋಡಿ ಅಲ್ಲಿ ಹೇಳ್ತಾರೆ ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ನೋಡಿ ಏನು ಹೇಳ್ತಿದ್ದಾರೆ, ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ನಮಗೆ ಈ ರೀತಿ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಕೊಟ್ಟಿದ್ರಪ್ಪ ಅಂತ ಹೇಳಿದ್ರೆ ಸೊಲ್ಯೂಷನಲ್ಲಿ ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ಲೆಟ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಅಂತ ನಾವು ಬರ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದರೆ ಕಂಟಿನ್ಯೂ ನಂಬರ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ನಾನು 5 ಅಂತ ತೊಗೊಂಡ್ರೆ ನೆಕ್ಸ್ಟ್ ನಂಬರ್ ಏನು ತೊಗೋಬೇಕು, 6 ಅಂತ ತೊಗೋಬೇಕಾಗುತ್ತೆ. ನಾನು 2 ಅಂತ ತೊಗೊಂಡ್ರೆ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, 3 ಆಗಿರುತ್ತೆ. ಇಲ್ಲಿ ನಾನು ಎಕ್ಸ್ ಅಂತ ತೊಗೊಂಡಿನಿ ಅಂದರೆ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ ನೋಡಿ, ಗೆಸ್ ಮಾಡಿ. ಇಲ್ಲೇ ನಿಮಗೆ 5 ಆದರೆ ಮುಂದಿನ ನಂಬರ್ 6 ಏನಾಯಿತು, +1 ಆಗಿರುತ್ತೆ. 5 + 1 ಅಂದರೆ 6 ಆಯಿತು. ನೋಡಿ 2 ಆದಮೇಲೆ 3 ಬಂತಲ್ವಾ, 2 + 1 ಅಂದರೆ 3 ಬರುತ್ತೆ. ಅಂದರೆ ಹಿಂದಿನ ನಂಬರಿಗೆ +1 ಮಾಡಿದರೆ ಮುಂದಿನ ನಂಬರ್ ಸಿಗುತ್ತೆ. ಎಕ್ಸ್ ಅಂತ ನಾನು ಫಸ್ಟ್ ನಂಬರ್ ತೊಗೊಂಡ್ರೆ ಮುಂದಿನ ನಂಬರ್ ಬೇಕು ಅಂದರೆ +1 ಮಾಡಿದರೆ ಎಕ್ಸ್ +1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ +1 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅವ್ರು ಕೊಟ್ಟಿರುವಂಥ ಕಂಡೀಷನ್ನ ಬರ್ಕೊಳ್ಳೋಣ. ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 306 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಕೊಟ್ಟಿರುವಂತಹ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ಗಳನ್ನು ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಿದರೆ ನನಗೆ 306 ಬರುತ್ತಂತೆ. ಹಾಗಾದರೆ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ನಾನು ಏನು ತೊಗೊಂಡಿನಿ, ಎಕ್ಸ್ ಆ್ಯಂಡ್ ಎಕ್ಸ್ +1 ತೊಗೊಂಡಿನಿ ಅಲ್ವಾ. ಇವೆರಡನ್ನ ಪ್ರಾಡಕ್ಟ್ ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ನನಗೆ ಈ ಆನ್ಸರ್ ಬರುತ್ತೆ. ಓಕೆ, ಹಾಗಾದರೆ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಆಫ್ ಎಕ್ಸ್ +1 ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 306 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕ್ವಶನಲ್ಲಿ ನನಗೆ ಕೊಟ್ಟಿರೋದು ಒಂದೇ ಒಂದು ಕಂಡೀಷನ್ ಆಗಿದೆ. ಇದನ್ನು ಯೂಸ್ ಮಾಡ್ಕೊಂಡು ನಾನು ಈ ಕ್ವಶನ್ನ ಬರಿಬೇಕಾಗುತ್ತೆ. ಓಕೆ, ಎಕ್ಸ್ ಇಂಟು ಎಕ್ಸ್ ಮಾಡಿದರೆ x² ಬರುತ್ತೆ. ಹೊರಗಡೆ ಏನೂ ಇಲ್ಲ ಅಂದರೆ ಸೈನ್ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು 1 ಮಾಡಿದರೆ 1x ಬರುತ್ತೆ. ಅದನ್ನು ನಾವು ಎಕ್ಸ್ ಅಂತ ಬರಿಬೋದು. = 306 ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋದು ಅಂದರೆ ಈ 306ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಲೆಫ್ಟಲ್ಲಿರುವಂತಹ x² ಪ್ಲಸ್ ಎಕ್ಸ್ ಅವೆರಡು ಹಾಗೇ ಇರುತ್ತೆ. ನೋಡಿ, +306 ನಾನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು -306 ಆಗುತ್ತೆ. ರೈಟ್ ಸೈಡಾಗಿರೋದಷ್ಟು ಟ್ರಾನ್ಸ್ಫರ್ ಆಗಿರೋದ್ರಿಂದ ರೈಟ್ ಸೈಡಲ್ಲಿ 0 ಉಳಿಯುತ್ತೆ. ಓಕೆ, ನೋಡಿ x² ಪ್ಲಸ್ ಎಕ್ಸ್ -306 0 ಇದೇನಾಯಿತು, ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಇದು ನಾವೀಗ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡ್ತಾ ಹೋಗ್ಬಿಡೋಣ. ಓಕೆ, ಇದು ಆರ್ಡ್ರಲ್ಲಿ ಇದೆಯಾ ಅಂತ ಹೇಳಿದರೆ ಎಸ್, ಇದು ಆರ್ಡ್ರಲ್ಲಿ ಇದೆ. ಅಂದರೆ x⁻2 ಇದೆ. ನೆಕ್ಸ್ಟ್ ಡಿಕ್ರೀಸ್ ಆಗಿದೆ, x⁻1 ಆಯಿತು. ನೆಕ್ಸ್ಟ್ ಎಕ್ಸ್ ಇಲ್ಲ, ಹಾಗಾಗಿ ಆರ್ಡ್ರ್ ಇದೆ. ಅದಕ್ಕೋಸ್ಕರ ಹೀಗೆ ಮಾಡ್ತೀನಿ. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಏನಿದೆ +x² ಇದೆ ಇಂಟು ಲಾಸ್ಟ್ ಟರ್ಮ್ ಏನಿದೆ -306 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಏನಿಲ್ಲ ಅಂದರೆ ಕೋಎಫಿಷಿಯಂಟ್ 1 ಇರುತ್ತೆ. 1 ಇಂಟು 306 ಮಾಡಿದರೆ 306 x²ಗೆ x² ಬರುತ್ತೆ. ಇದನ್ನು ಏನು ಮಾಡೋಣ, ಇದರ ಫ್ಯಾಕ್ಟರ್ಸ್ಗಳನ್ನು ನಾವು ಬರಿಬೇಕಾಗುತ್ತೆ. ಓಕೆ, ಫ್ಯಾಕ್ಟರ್ಸನ್ನು ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡ್ಕೊಳ್ತೀನಿ. 306 ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಮಾಡ್ತೀನಿ. ನೋಡಿ, 2 1s 2, 3ಅಲ್ಲಿ 2 ಹೋದರೆ 1 ಉಳಿತು. ಪಕ್ಕದ ನಂಬರ್ ಸೇರಿಸ್ಕೊಂಡ್ರೆ 10 ಆಯಿತು. ಅಲ್ಲಿಗೆ 2 5s 10, ರಿಮೈಂಡರ್ ಏನೂ ಉಳಿಯೋದಿಲ್ಲ, 6 ಇದೆ.
2 3 6 ಆಯಿತು. ಹಾಗಾದರೆ ಫ್ಯಾಕ್ಟರ್ಸ್ ಏನು ಬರುತ್ತೆ, 2 ಬರುತ್ತೆ, 153 ಬರುತ್ತೆ. ಓಕೆ, ಇವೆರಡಕ್ಕೂ ಸೈನನ್ನು ಬರಿಬೇಕಲ್ವ. ಸೈನ್ ಬರಿಬೇಕು ಅಂದ ತಕ್ಷಣ ನಾನೇನು ಮಾಡಬೇಕು, ಈಕ್ವೇಷನಲ್ಲಿ ಇರುವಂತಹ ಮಿಡಲ್ ಟರ್ಮನ್ನು ನಾನು ನೋಡಬೇಕು. ಮಿಡಲ್ ಟರ್ಮಿನ ಸೈನು ಪ್ಲಸ್ ಇದೆ ಅಂದರೆ ಇವೆರಡರಲ್ಲಿ ಬಿಗ್ಗರ್ ನಂಬರ್ನ ಸೈನು ಅದೇ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಓಕೆ, ಈಗ ಏನು ಮಾಡಬೇಕು, ಈ ಸ್ಮಾಲರ್ ನಂಬರಿಗೂ ಸೈನ್ ಬರಿಬೇಕಲ್ವಾ. ಈ ಪ್ಲಸ್ಸಿಗೆ ಯಾವ ಸೈನನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಮೈನಸ್ ಬರುತ್ತೆ ಅಂತ ನೋಡಬೇಕು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಓಕೆ, ಮಲ್ಟಿಪ್ಲಿಕೇಶನ್ ಸರಿ ಆಯಿತು. ಈಗ ಏನು ಮಾಡೋಣ, ಸಾಲ್ವ್ ಮಾಡಿದೆ, ಇವೆರಡನ್ನು ಸಾಲ್ವ್ ಮಾಡಿದರೆ ನನಗೆ ಮಿಡಲ್ ಟರ್ಮ್ ಬರಬೇಕು. ಮೈನಸ್ಸು ಪ್ಲಸ್ಸು ಡಿಫ್ರೆನ್ಸ್ ಏನಿದೆ ಸಬ್ಟ್ರಾಕ್ಷನ್ನು. 153 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 151 ಬರುತ್ತೆ. ಇಲ್ಲೇನಿದೆ ಕೋಎಫಿಷಿಯೆಂಟು ಎಕ್ಸಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲಿ 1 ಇದೆ. ಇವೆರಡು ಸಬ್ಟ್ರಾಕ್ಟ್ ಮಾಡಿದರೆ 151 ಬರುತ್ತೆ. 1 ಬರ್ತಾ ಇಲ್ಲ, ಹಾಗಾದರೆ ಇದು ಫ್ಯಾಕ್ಟರ್ಸು ರಾಂಗ್ ಆಗಿದೆ, ಇದನ್ನು ನಾನು ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡೋಣ, ನೆಕ್ಸ್ಟು 153ಯನ್ನು ಮತ್ತೆ ಡಿವೈಡ್ ಮಾಡೋಣ. 153 ಏನಾಗಿದೆ, ಆಡ್ ನಂಬರ್ ಆಗಿದೆ, 2ಇಂದ ಡಿವೈಡ್ ಆಗೋದಿಲ್ಲ. 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 3ಇಂದ ಡಿವೈಡ್ ಆಗುತ್ತಾ? ಎಸ್, ಇದು 3ಇಂದ ಡಿವೈಡ್ ಆಗುತ್ತೆ. 3ಇಂದ ಡಿವೈಡ್ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ನಾವು ಡಿವಿಸಿಬಿಲಿಟಿ ರೂಲ್ಗಳನ್ನು ನೆನಪು ಇಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿರೋ ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡೋಣ. 3 + 5 ಮಾಡಿದರೆ 8, 8 + 1 ಮಾಡಿದರೆ 9 ಬರುತ್ತೆ. ಡಿಜಿಟ್ಸ್ಗಳ ಸಮ್ಮು 9 ಬಂತು. ಇದು 3ಇಂದ ಡಿವೈಡ್ ಆಗುತ್ತಾ? ಎಸ್, ಡಿವೈಡ್ ಆಗುತ್ತೆ. ಹಾಗಾದರೆ ಈ ನಂಬರು ಸಹ 3ಇಂದ ಡಿವೈಡ್ ಆಗುತ್ತೆ. ನೋಡಿ, 3 5 15, ರಿಮೈಂಡರ್ ಏನು ಉಳಿಯೋದಿಲ್ಲ. ನೆಕ್ಸ್ಟ್ ನಂಬರ್ 3 3 1 3. ಹಾಗಾದರೆ ಒಂದು ಫ್ಯಾಕ್ಟರ್ 51 ಆಯಿತು. ನೆಕ್ಸ್ಟ್ ಈ ಫ್ಯಾಕ್ಟರ್ ಬರೀಬೇಕು ಅಂದರೆ ಇವನ್ನು ಮಲ್ಟಿಪ್ಲೈ ಮಾಡಬೇಕು. 2 3 6 ಆಯಿತಾ. ಎರಡು ಫ್ಯಾಕ್ಟರ್ ಸಿಕ್ತು. ಮಿಡಲ್ ಟರ್ಮಿನ ಸೈನ್ ಪ್ಲಸ್ ಇರೋದ್ರಿಂದ ಬಿಗ್ಗರ್ ನಂಬರು ಏನಾಯಿತು, ಪ್ಲಸ್ ಬಂತು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ ಇದ್ದರೆ ಸಬ್ಟ್ರಾಕ್ಷನು. 51ನಲ್ಲಿ 6ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 45 ಬರುತ್ತೆ. ಇಲ್ಲಿರೋದು 1 ಇದೆ, ಹಾಗಾಗಿ ಈ ಫ್ಯಾಕ್ಟರ್ಸು ಆಗೋದಿಲ್ಲ. ನೆಕ್ಸ್ಟ್ ಇದನ್ನು ಮತ್ತೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. 51 ಯಾವುದರಿಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ. ಓಕೆ, 3ಇಂದ ಡಿವೈಡ್ ಮಾಡೋಣ. 3 1 3, 3 2 6, 3 1 3, 5ಅಲ್ಲಿ 3 ಹೋದರೆ 2 ಉಳಿಯುತ್ತೆ, 21 ಆಯಿತು. 3 7 21. ನೋಡಿ, ಒಂದು ಫ್ಯಾಕ್ಟರು 17 ಆಯಿತು. ಇನ್ನೊಂದು ಫ್ಯಾಕ್ಟರಿಗೆ ಮಲ್ಟಿಪ್ಲೈ ಮಾಡಬೇಕು. 2 3 6, 6 3 ಎಷ್ಟು, 18. ಓಕೆ, 18 ಮತ್ತು 17ಅಲ್ಲಿ ಯಾವ್ದು ದೊಡ್ಡದು ಅಂದರೆ 18 ದೊಡ್ಡದು. ಮಿಡಲ್ ಟರ್ಮಿನ ಸೈನು ಪ್ಲಸ್ ಇದೆ, ಈ ಪ್ಲಸ್ಸು ಬಿಗ್ಗರ್ ನಂಬರ್ನ ಸೈನ್ ಆಯಿತು, 18ನ ಸೈನ್ ಆಗೋಯಿತು. ಪ್ಲಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಪ್ಲಸ್ಸಿಗೆ ಮೈನಸನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ ಅಂದರೆ ಸಬ್ಟ್ರಾಕ್ಷನ್ನು. 18ನಲ್ಲಿ 17ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 1. ನೋಡಿ, ಮಿಡಲ್ ಟರ್ಮಲ್ಲೂ 1 ಇದೆ. ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ಸ್ ಆಗಿರ್ತವೆ. ಈಗ ಏನು ಮಾಡಬೇಕು, x² ಇದೆಯಲ್ಲ, ಇದಕ್ಕೆ ಎಕ್ಸ್ ಇದಕ್ಕೆ ಎಕ್ಸ್ ಅಂತ ನಾವು ಕೊಡ್ಕೋಬೇಕಾಗತ್ತೆ. ಓಕೆ, x² ಹಾಗೆ ಬರಿತೀನಿ. ಪ್ಲಸ್ 1x ಜಾಗದಲ್ಲಿ ಈ ಎರಡು ಫ್ಯಾಕ್ಟರ್ಸ್ಗಳನ್ನು ಬರಿಬೇಕಾಗುತ್ತೆ. ಪ್ಲಸ್ 18x ಮೈನಸ್ 17x, ಲಾಸ್ಟ್ ಟರ್ಮನ್ನು ಹಾಗೆ ಬರ್ಕೋಬೇಕು. ಮೈನಸ್ 306 = 0. ಓಕೆ, ಹೀಗೆ ಮಾಡಬೇಕು. ಇದನ್ನು ಮತ್ತೆ ಫಸ್ಟ್ 2 ಟರ್ಮ್ಸು ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡಿ ಕಾಮನ್ ಬರುತ್ತೆ ಅಂದರೆ ಕಾಮನನ್ನು ತೆಗಿಬೇಕಾಗುತ್ತೆ. ನೋಡಿ, ಇಲ್ಲಿ x² + 18xಲ್ಲಿ ಎಕ್ಸ್ ಕಾಮನ್ ಬರುತ್ತೆ, ನಂಬರ್ ಯಾವುದು ಬರಲ್ಲ, ಯಾಕಂದರೆ ಇಲ್ಲಿ ನಂಬರೇ ಇಲ್ಲ. x²ಅಲ್ಲಿ ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಉಳಿಯುತ್ತೆ. ಪ್ಲಸ್ಸಿಗೆ ಪ್ಲಸ್, ನೋಡಿ ಎಕ್ಸನ್ನು ಕಾಮನ್ ತೆಗೆದ್ರೆ ಉಳಿಯೋದೇನು, 18 ಉಳ್ಕೊಳ್ತು. ಫಸ್ಟಿಗೆ ಮಿಡಲಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ 17 ಮತ್ತು 306ಅಲ್ಲಿ ಏನು ಕಾಮನ್ ಬರುತ್ತೆ ಅಂದರೆ 17 ಕಾಮನ್ ಬರುತ್ತೆ. ಓಕೆ, 17 ಕಾಮನ್ ತೆಗಿತೀನಿ. 17 ಕಾಮನ್ ಬಂದರೆ ಎಕ್ಸ್ ಉಳ್ಕೊಳ್ತು. ನೀವು ತಲೆಯಲ್ಲಿ ನೆನಪಾಗಿ ಇಟ್ಕೊಂಡಿರಿ, ನಾನು ಮಿಡಲಲ್ಲಿ ಮೈನಸ್ ಬಂತು ಅಂದಾಗ ನಾನು ಮೈನಸ್ ಕಾಮನ್ ತೆಗೆದಾಗ ಒಳಗಡೆ ಮೈನಸ್ ಇದ್ದರೆ ಅದೇನಾಗುತ್ತೆ, ಪ್ಲಸ್ ಆಗುತ್ತೆ. ಅಕಸ್ಮಾತ್ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಯಾಕೆಂದರೆ ನಾನು ಮೈನಸನ್ನು ಕಾಮನ್ ತೆಗೆದೀನಿ. ಹಾಗಾದರೆ 17 ಎಷ್ಟೇ 306 ಅಂತ ಹೇಳಿದರೆ 17 18 ಸಹ ಏನಾಗಿರುತ್ತೆ, 306 ಆಗಿರುತ್ತೆ. ಓಕೆ, = 0. ಹೇಗೆ ಗೊತ್ತಾಯಿತು ಅಂದರೆ ಇಲ್ಲೇ ಗೊತ್ತಾಗುತ್ತೆ. ನಾನು ಫ್ಯಾಕ್ಟರ್ಸನ್ನು ಫೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ 18 ಮತ್ತು 17 ಬಂದಿದೆ ಅಂದರೆ 18 17 ಸಹ 306 ಆಗಿರುತ್ತೆ. ಹಾಗಾಗಿ 17 18 ಸಹ 306 ಅಂತ ನಾನು ಡಿಸೈಡ್ ಮಾಡಿಕೊಂಡೆ.
ಓಕೆ, ಇಲ್ಲಿ ನಾವು ಮಾಡಿರೋ ಸರಿ ಇದೆ ಅಂತ ಹೇಳಿದರೆ ನೋಡಿ, ಇವೆರಡು ಏನಾಗಿರುತ್ತೆ, ಸೇಮ್ ಬಂದಿರುತ್ತೆ. ಸೇಮ್ ಬಂದಿತ್ತು ಅಂದರೆ ನಾವು ಕರೆಕ್ಟಾಗಿ ಮಾಡೀವಿ ಅಂತ. ಇಲ್ಲೇನಾದರೂ ಮಿಸ್ಟೇಕ್ ಆಯಿತು ಅಂದರೆ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಮಾಡೋದ್ರಲ್ಲಿ ಅಥವಾ ಕಾಮನನ್ನು ತೆಗೆಯೋದ್ರಲ್ಲಿ ಮಿಸ್ಟೇಕನ್ನು ಮಾಡಿರ್ತೀವಿ ಅಂತ. ಓಕೆ, ಇವೆರಡರಲ್ಲೂ ಸೇಮ್ ಇರೋದ್ರಿಂದ ಎಕ್ಸ್ ಪ್ಲಸ್ 18 ಕಾಮನ್ ತೆಗಿತೀನಿ. ನೋಡಿ, ಎಕ್ಸ್ ಪ್ಲಸ್ 18 ಕಾಮನ್ ತೆಗೆದ್ರೆ ಇಲ್ಲಿರೋದೇನು, ಎಕ್ಸ್ ಇದೆ. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ 18 ಕಾಮನ್ ತೆಗೆದ್ರೆ -17 ಉಳ್ಕೊಂತು ಈಸ್ ಈಕ್ವಲ್ ಟು 0. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ ಎಕ್ಸ್ ಪ್ಲಸ್ 18 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 17 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಓಕೆ, ಎಕ್ಸ್ ವ್ಯಾಲ್ಯೂ ಬೇಕಲ್ವಾ, ಪ್ಲಸ್ 18 ಆ ಸೈಡಿಗೆ ಕಳಿಸ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆ ಸೈಡ್ ಹೋದರೆ -18 ಆಯಿತು. ಓಕೆ, ಇಲ್ಲೂ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ -17 ಆ ಸೈಡಿಗೆ ಕಳಿಸಿದ್ರೆ ಮೈನಸ್ ಇರುತ್ತೆ, ಪ್ಲಸ್ 17 ಆಯಿತು. ನೋಡಿ, ನನಗೆ ಎಕ್ಸಿನ 2 ವ್ಯಾಲ್ಯೂಸ್ ಬಂದಿದೆ. ನೋಡಿ, ಫಸ್ಟ್ ವ್ಯಾಲ್ಯೂ ಏನಾಗಿದೆ, -18 ಬಂದಿದೆ. ಸೆಕೆಂಡ್ ವ್ಯಾಲ್ಯೂ +17 ಬಂದಿದೆ. ನನಗೆ ಪಾಸಿಟಿವ್ ಆಗಿರೋ ನಂಬರ್ನ ನಾನು ತೊಗೋಬೇಕಾಗುತ್ತೆ. ಹಾಗಾದರೆ ನೆಗೆಟಿವ್ ಆಗಿರೋದು ಏನಾಯಿತು, ರಿಜೆಕ್ಟೆಡ್. ಇದು ನಾವು ರಿಜೆಕ್ಟನ್ನು ಮಾಡಬೇಕಾಗುತ್ತೆ. ಓಕೆ, ಎಕ್ಸಿನ ವ್ಯಾಲ್ಯೂ 17 ಬಂದಿದೆ. ಎಕ್ಸ್ ಈಸ್ ಈಕ್ವಲ್ ಟು 17. ಸೆಕೆಂಡ್ ನಂಬರ್ ಏನಾಗಿತ್ತು, ಎಕ್ಸ್ ಪ್ಲಸ್ 1 ಅಂತ ನಾನು ತೊಗೊಂಡಿದ್ದೆ. ಇಲ್ಲಿ ನೋಡಿ, 2 ಕಾನ್ಸಿಗೇಟಿವ್ ಪಾಸಿಟಿವ್ ಇಂಟೀಜರ್ಸಲ್ಲಿ ಫಸ್ಟ್ ಒಂದು ಎಕ್ಸ್ ಆಗಿತ್ತು, ಸೆಕೆಂಡ್ ಒನ್ ಎಕ್ಸ್ ಪ್ಲಸ್ 1 ಆಗಿತ್ತಲ್ವಾ. ಹಾಗಾದರೆ ಸೆಕೆಂಡ್ ನಂಬರ್ನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ 17 ಪ್ಲಸ್ಸಿಗೆ ಪ್ಲಸ್ 1 ಈಸ್ ಈಕ್ವಲ್ ಟು ಪ್ಲಸ್ ಅಡಿಷನು 17ಗೆ 1 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 18 ಬರುತ್ತೆ. ಹಾಗಾದರೆ 2 ನಂಬರ್ಸ್ ಏನಾಯಿತು, 17 ಆ್ಯಂಡ್ 18 ಆಗಿರುತ್ತೆ. Therefore, 2 consecutive positive integers are 17 and 18 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.